ಕಾವೇರಿಗಾಗಿ ಅಪ್ಪಿಕೋ ಚಳುವಳಿಯನ್ನ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ರೈತರು ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾವತ್ತಾಗತ್ತೆ, ಯಾವ ಭಾಗದಲ್ಲಿ ಈ ಚಳುವಳಿ ಆಗತ್ತೆ, ಹೇಗಾಗತ್ತೆ ಅನ್ನೋದರ ಕುರಿತ ಡೀಟೇಲ್ಸ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಕಾವೇರಿಗಾಗಿ ಅಪ್ಪಿಕೋ ಚಳುವಳಿಯನ್ನ ಮಾಡಲಾಗ್ತಾ ಇದೆ. ಮಂಡ್ಯದ ಕಾವೇರಿ ಭವನದ ಬಳಿ ಹೋರಾಟ ನಡೀತಾ ಇದೆ. ಬಿಜೆಪಿ ಕಾರ್ಯಕರ್ತ ಶಿವಕುಮಾರ ಆರಾಧ್ಯ ನೇತೃತ್ವದಲ್ಲಿ ಈ ಚಳುವಳಿ ನಡೀತಾ ಇದೆ. ಕಾವೇರಿ ಪ್ರತಿಮೆಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿ ಅಪ್ಪಿಕೋ ಚಳುವಳಿಯನ್ನ ಆರಂಭ ಮಾಡಲಾಗಿದೆ. ತಮಿಳುನಾಡಿಗೆ ನೀರನ್ನ ಬಿಡಬಾರದು ಸಿಎಂ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ಗೆ ಶಕ್ತಿ ನೀಡಲಿ ಅಂತ ಕೂಡ ದೇವರ ಮೊರೆ ಹೋಗಿದ್ದಾರೆ. ಕಾಳಿಕಾಂಬಾ ದೇಗುಲದಲ್ಲಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಹೋರಾಟಗಾರರು. ನಿಂಬೆ ಹಣ್ಣಿನಿಂದ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರಕ್ಕೆ ಇಳಿ ತೆಗೆದು ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶವನ್ನ ಪಾಲನೆ ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆ. ನೋಡಿ, 15 ದಿನಗಳ ಕಾಲ ದಿನಂಪ್ರತಿ 12,000 ಕ್ಯೂಸೆಕ್ಸ್ ನೀರು ಅಂತಂದ್ರೆ ಅಲ್ಲಿಗೆ 16 TMC ನೀರನ್ನ ಹರಿಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶವನ್ನ ಹೊರಡಿಸಿದೆ. ಹಾಗಾಗಿ ಮಂಡ್ಯದ ಕಾವೇರಿ ಭವನದ ಬಳಿ ಹೋರಾಟ ತೀವ್ರತೆಯಂತಹ ಲಕ್ಷಣಗಳು ಕಾಣಸಿಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತ ಶಿವಕುಮಾರ ಆರಾಧ್ಯ ಅವರ ನೇತೃತ್ವದಲ್ಲಿ ಚಳುವಳಿ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಾವೇರಿ ಪ್ರತಿಮೆಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿ ಅಪ್ಪಿಕೋ ಚಳುವಳಿಯನ್ನ ಆರಂಭ ಮಾಡಿದ್ದಾರೆ. ತಮಿಳುನಾಡಿಗೆ ನೀರನ್ನ ಬಿಡದಂತೆ ಸಿಎಂ ಡಿಕೆ ಶಿವಕುಮಾರ್ಗೆ ಶಕ್ತಿ ನೀಡಲಿ ಆ ಭಗವಂತ ಅಂತ ಹೇಳಿ ಕಾಳಿಕಾಂಬಾ ದೇಗುಲದಲ್ಲಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಹೋರಾಟಗಾರರು. ಮೊದಲು ಯಾವಾಗ ಕಾವೇರಿ ನೀರನ್ನ ಹರಿಬಿಡಬೇಕು 4.5 TMC ನೀರನ್ನ ಅಂತ ಹೇಳಿ ಹೋರಾಟ ಶುರುವಾಯಿತು, ಆ ಸಂದರ್ಭದಲ್ಲಿಯೇ ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ನಾನು ನೀರು ಬಿಡೋದಿಲ್ಲ ಅನ್ನುವಂತಹ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿದ್ರು ಆ ಸಂದರ್ಭದಲ್ಲಿ. ಸೊ ಹಾಗಾಗಿ ಹೇಗೋ ಮಳೆ ಆಯಿತು. ಮಳೆಯಾಗಿದ್ರ ಹಿನ್ನೆಲೆಯಲ್ಲಿ 4.5 TMC ಅಲ್ಲ 7ಕ್ಕೂ ಹೆಚ್ಚು TMC ನೀರು ಹರಿಬಿಡಲಾಗಿದೆ ಈಗಾಗಲೇ. ಹಾಗಾಗಿ ಈ ಬಾರಿಯೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ದೇವರು ಕೃಪೆಯನ್ನ ತೋರ್ಲಿ, ಮತ್ತಷ್ಟು ಮಳೆ ಆಗ್ಲಿ ಕಾವೇರಿ ತಪ್ಪಲಿನಲ್ಲಿ ಅಂತ ಹೇಳಿ ಈ ಅಪ್ಪಿಕೋ ಚಳುವಳಿಯನ್ನ ಮಾಡಲಾಗ್ತಾ ಇದೆ. ನಿಂಬೆ ಹಣ್ಣಿನಿಂದ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರಕ್ಕೆ ಇಳಿಯನ್ನ ತೆಗೆಯೋದ್ರ ಮುಖಾಂತರ ಈ ಒಂದು ಪ್ರತಿಭಟನಾಕಾರರು ಚಳುವಳಿಯನ್ನ ಆರಂಭ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ಮತ್ತಷ್ಟು ಕಾವೇರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಸಿಗ್ತಾ ಇದೆ. ಮತ್ತಷ್ಟು ಹೋರಾಟ ನಡೆಯುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಸಿಗ್ತಾ ಇದೆ. ದಿನಂಪ್ರತಿ 12,000 ಕ್ಯೂಸೆಕ್ಸ್ ನೀರು ಬಿಟ್ರೆ ನಾವೆಲ್ಲಿ ಹೋಗೋಣ? ನಾವು ರೈತರು ಬೆಳೆ ಬೆಳೆದನೆ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ನೀರಿಲ್ಲ, ಅಕ್ಕಿ ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ಲ, ಭತ್ತ ಬೆಳೆಯೋದಕ್ಕಾಗ್ತಾ ಇಲ್ಲ, ಮತ್ತೊಂದು ಕಡೆ ಈ ಕಬ್ಬುಗಳೆಲ್ಲವೂ ಕೂಡ ಒಣಗಿ ಹೋಗ್ತಾ ಇದ್ದಾವೆ. ಸಾಲ ಸೋಲ ಮಾಡಿದ್ದೀವಿ ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ. ನಮಗೆ ನೀರು ಬಿಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದಷ್ಟು ರೈತರು ಈಗಾಗಲೇ ಆತ್ಮಹತ್ಯೆಯ ದಾರಿಯನ್ನ ಹಿಡಿದಿದ್ದಾರೆ. ಈಗಾಗಲೇ 2 ಪ್ರಕರಣ ದಾಖಲಾಗಿದೆ ಮಂಡ್ಯ ಭಾಗದಲ್ಲಿ. ನಮ್ಮ ಮಂಡ್ಯದ ಕಾವೇರಿ ಭವನದಲ್ಲಿ ವಿಶೇಷವಾಗಿ ಅಪ್ಪಿಕೋ ಚಳುವಳಿ ಮಾಡಿದ್ವಿ. ಈ ಅಪ್ಪಿಕೋ ಚಳುವಳಿ ವಿಶೇಷ ಏನಂತಂದ್ರೆ, ನಮ್ಮ ಕಾವೇರಿ ತಾಯಿ ನಮ್ಮ ಕರ್ನಾಟಕನ ಬಿಟ್ಟು ಬೇರೆ ಕಡೆ ತಮಿಳುನಾಡಿಗೆ ಹೋಗ್ಬಾರ್ದು, ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ರೈತರಿಗೆ ನೀರಿಲ್ಲ ಅಂತ ಹೇಳಿ ಹೋಗ್ಬೇಡ ಅಂತ ಹೇಳಿ ಅಪ್ಪಿಕೋ ಚಳುವಳಿ ಮಾಡಿದ್ವಿ. ಮತ್ತೊಂದು ವಿಶೇಷ ಏನಂದ್ರೆ, ಈ ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ರೈತ ಪರ ನಿಲ್ಲಿ, ಅನ್ನದಾತನ ಹೋರಾಟ ಪರ ನಿಲ್ಲಿ ಅಂತ ಹೇಳಿ ನಮ್ಮ ಮಂಡ್ಯದ ಸತ್ಯದೇವತೆ ಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ ನಿನ್ನೆ ಮಂತ್ರಿಸ್ಕೊಂಡ್ಬಂದು ಅವರ ಭಾವಚಿತ್ರಕ್ಕೆ ಇಳಿ ತೆಗೆದು ನೀವೆಲ್ಲಾದ್ರೂ ಏನು ನಿಮ್ಮ ಮಾತೆತ್ರ ನಮ್ಮ ಗುರುಗಳು ಬಂಗಾರಪ್ಪನವರು ಅಂತ ಹೇಳ್ತೀರಿ, ನೀವು ನಿಮ್ಮ ಗುರುಗಳಿಗೆ ಏನಾದ್ರು ಗೌರವ ಇದ್ರೆ ಬಂಗಾರಪ್ಪನವರು ತೆಗೆದಂತ ನಿರ್ಧಾರವನ್ನ ಇವತ್ತು ನೀವು ತಗೊಳ್ಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಪ್ರಾಧಿಕಾರದ ಆದೇಶವನ್ನು ಧಿಕ್ಕರಿಸಿ
ರೈತ ಭವನ ಇಲ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಅವ್ರು ಇಳಿ ತೆಗ್ದು ಇನ್ಮೇಲಾರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತೇಳಿ ಇಳಿ ತೆಗ್ದಿದ್ದೀವಿ. ನಾವೆಲ್ಲ ಹಿಂದೂಪರ ಹೋರಾಟಗಾರರು, ಅನ್ನದಾತನ ಹೋರಾಟಗಾರರು, ರೈತ ಹೋರಾಟಗಾರರು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಮ್ಮ ಮಂಡ್ಯದ